ಮಿನಿ ವ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಹಾಗಾಗಿ ಬೇಗ ಅಡುಗೆ ಮಾಡಿಕೊಂಡು ಮಕ್ಕಳಿಗೆಲ್ಲ ಸ್ಕೂಲಿಗೆ ರೆಡಿ ಮಾಡ್ತಾ ಇದ್ದೆ. ನಮ್ಮಮ್ಮ ನನ್ನ ಮಗನ ಕರ್ಕೊಂಡೋಗಿಲ್ಲ ಸಂಘ ಕಟ್ಟಕ್ಕೆ ಅಂತ ಅಳ್ತಾ ಇದ್ದ ಅಂತ ನಮ್ಮ ಮನೆಯವ್ರು ಬೈದರು ಅಂತ ಇನ್ನೂ ಜೋರಾಗಿ ಅಳು ಸ್ಟಾರ್ಟ್ ಮಾಡ್ಕೊಂಡು ಅವನ್ನ ಸಮಾಧಾನ ಆಡಿ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ದೆ. ನೀರು ಬಿಟ್ಟಿದ್ರು, ಹಾಗಾಗಿ ನನ್ನ ಮಗ ಪೈಪ್ನಲ್ಲಿ ಬಿಂದಿಗೆಯಲ್ಲಿ ನೀರು ತುಂಬಿಕೊಡ್ತಾ ಇದ್ದ. ನಾನು ತೊಗೊಂಬಂದು ನೀರೆಲ್ಲ ಒಳಗಡೆ ಕುಡಿಯೋಕ್ಕೆಲ್ಲ ತುಂಬಿಸ್ಕೊಂಡೆ. ಆಮೇಲೆ ಪಾತ್ರೆ ತುಂಬಾ ಇತ್ತು. ನನ್ನ ಮಗನ ಚೇರ್ ಮೇಲೆ ಕೂರಿಸ್ಕೊಂಡು ತಾಯಿ ಮಗ ಇಬ್ಬರು ಹಾಗೆ ಮಾತಾಡಿಕೊಂಡು ಜೋಕ್ಸ್ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳ್ಕೊಂಡೆ. ಮತ್ತು ಬಟ್ಟೆ ಕೂಡ ತುಂಬಾ ಇತ್ತು. ಬಟ್ಟೆ ತೊಳಿತಾನೇ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಸಂಘ ಕಟ್ಟಿ ಬಂದರು. ನಾನು ತೊಳಿತೀನಿ ಅಂತ ಅವ್ರು ನಿಂತ್ಕೊಂಡ್ರು. ಸರಿ ಆಯಿತು ಅಂತ ನಾನು ಒಳಗಿನ ಕೆಲಸ ಎಲ್ಲ ನೋಡಿಕೊಂಡೆ. ಕಸ ಗುಡಿಸ್ಬಿಟ್ಟು ಆಮೇಲೆ ನೆಲ ಎಲ್ಲ ಒರೆಸ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಮಗನೂ ಮಧ್ಯ ಬಾಟ್ಲಲ್ಲೆಲ್ಲ ಕುಡಿಯೋಕ್ಕೆ ನೀರು ತುಂಬಿಸ್ಕೊಳ್ತಾ ಇದ್ದ. ಯಾಕಂದರೆ 3 ದಿವಸಕ್ಕೊಂದು ಸರಿ ನೀರು ಬಿಡ್ತಾರಲ್ವ, ಹಾಗಾಗಿ. ಈ ಮಧ್ಯದ ರೂಮಿನ ನೆಲ ಅಂತೂ ನಮ್ಮದು ತಗ್ಗು ಹಿಗ್ಗು ಇರೋದ್ರಿಂದ ತುಂಬಾ ಒಂದು 2-3 ಸರಿ ಒರೆಸ್ಬೇಕಾಗತ್ತೆ, ಆವಾಗಲೇ ಕ್ಲೀನ್ ಆಗೋದು. ಇಲ್ಲಾಂದರೆ ಮಣ್ಣು ಥರ ಹಾಗಾಗೇ ಇರುತ್ತೆ. ಆಮೇಲೆ ಮಧ್ಯ ನನ್ನ ಮಗ ಹೋಗಿ ಪೈಪ್ ಕಿತ್ತಾಕ್ಬಿಡ್ತಾ ಇದ್ದ. ನಮ್ಮಮ್ಮ ಪಾಪ ಗಿಡಕ್ಕೆ ನೀರು ಬಿಡ್ತಾಯಿದ್ರು. ಈ ಥರ ಏನಾದರೂ ತೀಟ್ಲೆ ಮಾಡ್ತಾನೆ ಇರ್ತಾನೆ. ಆಲ್ರೆಡಿ ಅಲ್ಲಿ ಉಜ್ಜಿದ್ದ, ನಾನು ಉಜ್ಜೋದು ನೋಡಿ ಇನ್ನೊಂದು ಸರಿ ಉಜ್ತೀನಿ ಅಂತ ಬಂದ. ಮತ್ತು ನಾನು ನುಗ್ಗೆಕಾಯಿ ಸಾರು ಮಾಡ್ಕೊಂಡಿದ್ದೆ ರಾತ್ರಿದು. ಹಲಸಿನಕಾಯಿ ಹುರುಳಿಕಾಳು ಹಾಕಿ ಮಾಡಿದ ಸಾರಿತ್ತು. ನಾವೆಲ್ಲ ಅದನ್ನೇ ತಿಂದ್ಕೊಂಡು ಆಮೇಲೆ ಮಗನ್ನ ಮಲಗಿಸ್ದೆ.